ಈ ಎಲ್ಲ ವಿರೋಧಗಳ ನಡುವೆಯೂ ಇವತ್ತಿಂದ ಗಣತಿ ಆರಂಭವಾಗಿದೆ. ಸೊ ಇಲ್ಲಿ ಜಾತಿ ಛಲವಾದಿ, ಧರ್ಮ ಬೌದ್ಧ ಅಂತ ಬರೆಸಿ ಅನ್ನುವಂಥದ್ರ ಬಗ್ಗೆ ಕೆಲವೊಂದಿಷ್ಟು ಸೂಚನೆಗಳು ಹೋಗಿವೆ. ಅದು ಚಿತ್ರದುರ್ಗದಲ್ಲಿ ಛಲವಾದಿ ಮಠದ ಬಸವನಾಗಿ ದೇವ ಶ್ರೀ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 8ನೇ ಕಾಲಂ ಬೌದ್ಧ ಧರ್ಮ, 9ನೇ ಕಾಲಂ ಪರಿಶಿಷ್ಟ ಜಾತಿ, 10ನೇ ಕಾಲಂನಲ್ಲಿ ಛಲವಾದಿ ಅಂತ ಬರೆಸಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಛಲವಾದಿ ಸಮುದಾಯಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಬಸವರಾಜ್ ಶ್ರೀಗಳನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಛಲವಾದಿ ಗುರುಪೀಠ ಇದೆ, ಅದರಿಂದ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರೆ? ಹೋರಾಟಗಾರರಿಂದ ಹಿಡಿದು ನಾವು ಗುರುಪೀಠದ ಸ್ವಾಮೀಜಿಗಳು ಸಮೇತ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೇವೆ. 8ನೇ ಕಾಲಮ್ಮು ಬೌದ್ಧ ಅಂತ ಬರೆಸ್ಬೇಕು ಅನ್ನೋಂಥದ್ದು. ಹಾಗೆ 9ನೇ ಕಾಲಮ್ಮಲ್ಲಿ ಪರಿಶಿಷ್ಟ ಜಾತಿ ಅಂಥೇಳಿ, 10ನೇ ಕಾಲಮ್ಮಲ್ಲಿ ನಾವು ಛಲವಾದಿಗಳು ಅಂತ ಬರೆಸ್ಕೊಳ್ಳಿಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಒಮ್ಮತಕ್ಕೆ ಬಂದಿದ್ದೇವೆ. ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಛಲವಾದಿಗಳು ಇವತ್ತು ಸ್ವಯಂ ಸೇವಕರನ್ನು ತಯಾರು ಮಾಡಿ ಆಯಾಯ ಜಿಲ್ಲೆಯಲ್ಲಿ ಅವರವರು ಇದನ್ನು ಫಾಲೋಅಪ್ ಮಾಡಿ ಹೀಗೆ ಬರೆಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ನಮ್ಮ ಸ್ವಯಂ ಸೇವಕರುಗಳು ಈಗ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಗೆ ಹೇಳೋದಾದರೆ 38 ಗ್ರಾಮ ಪಂಚಾಯಿತಿಗಳು 210 ಗ್ರಾಮಗಳಿಗೂ ಸಮೇತ ಇದನ್ನು ಮುಟ್ಟಿಸುವಂಥ, ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಇಚ್ಛಾಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ಯಾವುದೇ ಗೊಂದಲ ಆಗೋದಿಲ್ಲ ಅಂತ ಹೇಳ್ತಿರ್ತಾವೆ. ಯಾಕಂತಂದ್ರೆ ಇಷ್ಟು ದಿನ ಹಿಂದೂ ಅಂತ ಬರೆಸ್ತಾ ಬಂದಿರ್ತಾರೆ, ಅವ್ರಿಗೆ ಬೌದ್ಧ ಅಂತೇಳಿ ಬರೆಸಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಇದರಿಂದ ಮತ್ತೊಂದು ಹೊಸ ಗೊಂದಲ ಸೃಷ್ಟಿಯಾಗುತ್ತೆ? ಇಲ್ಲ, ಈ ಗೊಂದಲವನ್ನು ನಮ್ಮ ಸಮುದಾಯದಲ್ಲಿ ನಾವು ಯಾರೂ ಕೂಡ ಇಟ್ಕೊಂಡಿಲ್ಲ. ಕೆಲವಾರು ಇದನ್ನು ಬೇಕಂತಲೇ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದವರು ಯಾರೂ ಕೂಡ ಇಲ್ಲ. ಮತ್ತು ಮುಖ್ಯವಾಗಿ ಎಲ್ಲರಿಗೂ ಭಯ ಆತಂಕ ಏನಿದೆ, ಬೌದ್ಧ ಅಂತ ಧರ್ಮದ ಕಾಲಮಲ್ಲಿ ಬರೆಸ್ಬಿಟ್ರೆ ನಾವು ಹಿಂದೂ ಧರ್ಮದ ವತಿಯಿಂದ ಸೌಲಭ್ಯಗಳನ್ನ ಪಡ್ಕೊತಾ ಇದ್ದೀವಿ, ಈಗ ಅದು ಹೋಗ್ಬಿಡುತ್ತೆ ಅನ್ನೋಂಥ ಆತಂಕ ಭಯವನ್ನು ಕೆಲವರು ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಈಗ ಆಲ್ರೆಡಿ 1990ನೇ ಇಸ್ವಿಯಲ್ಲೇ ಸಂವಿಧಾನದ ತಿದ್ದುಪಡಿ 90ನೇ ತಿದ್ದುಪಡಿಯಲ್ಲೇ ಇದು ಈಗ ಆಗೋಗಿದೆ. ಹಾಗೆ ಈಗ ರಾಜ್ಯ ಸರ್ಕಾರನೂ ಕೂಡ ಈ ಬಗ್ಗೆ ಕ್ರಮ ಕೈಗೊಂಡು ಯಾವುದೇ ಸೌಲಭ್ಯಗಳು ವ್ಯತ್ಯಾಸ ಆಗದಾಗೆ ಕ್ರಮ ಕೈಗೊಂಡಿದೆ. ಹಾಗಾಗಿ ಯಾರೂ ಕೂಡ ಭಯ ಬೀಳಬೇಕಾದಂಥ ಅಗತ್ಯ ಇಲ್ಲ. ಗುರುಪೀಠ ಯಾವತ್ತೂ ಸಮುದಾಯದ ಜೊತೆ ಇರ್ತದೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಅನ್ನೋಂಥ ಒಂದು ನಂಬಿಕಾರ್ಹವಾದಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ.